ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಲೆಬನಾನ್ ಮೇಲೆ ಇಸ್ರೇಲ್ ಇಲ್ಲದ ಪೌರುಷವನ್ನು ತೋರಿಸ್ತಾ ಇದೆ. ಅದು ಸಹ ಪುಟ್ಟ ಪುಟ್ಟ ಮಕ್ಕಳನ್ನ, ಮಹಿಳೆಯರನ್ನ, ವೃದ್ಧರನ್ನ ಕೊಲ್ಲುವ ಮೂಲಕ. ಸೊ ಇಡೀ ಜಗತ್ತು ಚೀತು ಅಂತ ಉಗಿತಾ ಇದ್ರು ಸಹ ತನಗೆ ಏನು ಅನ್ಸೋದೇ ಇಲ್ಲ. ಮಕ್ಕಳನ್ನ ಕೊಲ್ಲೋದು ನಮ್ಮ ಚಾಳಿ. ಗಾಜಾದಲ್ಲಿ ಕೊಂದ ಹಾಗೆ ಲೆಬನಾನಲ್ಲೂ ಕೊಲ್ತೀವಿ ಅಂತ ಮೊನ್ನೆಯಿಂದ ವಿಕೃತ ದಾಳಿಯನ್ನ ಇಸ್ರೇಲ್ ಲೆಬನಾನ್ ಮೇಲೆ ನಡೆಸ್ತಾ ಇದೆ. ದಕ್ಷಿಣ ಲೆಬನಾನ್ನಲ್ಲಿ ಕಳೆದ 2 ದಿನಗಳ ಅಂತರದಲ್ಲಿ ಸುಮಾರು 400ರಿಂದ 500ರವರೆಗೆ ಮಹಿಳೆಯರು ಮತ್ತು ಮಕ್ಕಳು ಸತ್ತು ಹೋಗಿದ್ದಾರೆ. ಈ ಸನ್ನಿವೇಶದಲ್ಲಿ ಯುದ್ಧ ವಿರಾಮವನ್ನು ಬ್ರೇಕ್ ಮಾಡಿ ಇಸ್ರೇಲ್ ಮೇಲೆ ದೊಡ್ಡ ದಾಳಿ, ಈ ಹಿಂದೆ ಎಂದೂ ಆಗದ ಮಟ್ಟಕ್ಕೆ ದೊಡ್ಡ ದಾಳಿಯನ್ನು ನಡೆಸಬೇಕು ಅಂತ ಇರಾನ್ ನಿರ್ಧರಿಸಿತ್ತು ಮತ್ತು IRGCಗೆ ಆದೇಶವನ್ನು ಕೊಟ್ಟಿತ್ತು. IRGC ದಾಳಿಗೆ ಸಿದ್ಧತೆ ಮಾಡಿಕೊಂಡಿತ್ತು ಅನ್ನುವಂತಹ ಸುದ್ದಿ ಬರ್ತಾ ಇದೆ. ಆದರೆ ಕೊನೆ ಕ್ಷಣದಲ್ಲಿ 4 ದೇಶಗಳು ಅಡ್ಡ ಬಂದು, ಬೇಡ, ದಾಳಿ ಬೇಡ, ಸ್ವಲ್ಪ ತಾಳ್ಮೆ ಇರಲಿ, ಹೇಗೂ ಶಾಂತಿ ಮಾತುಕತೆಗಳು ನಡೆಯಲಿದೆ ಅಮೆರಿಕ ಮತ್ತು ನಿಮ್ಮ ನಡುವೆ, ಅಲ್ಲಿಯವರೆಗೆ ತಡೀರಿ ಅಂತ ಹೇಳಿದ್ವು ಆ 4 ರಾಷ್ಟ್ರಗಳು. ಅವರ ಮಾತಿಗೆ ಕಟ್ಟು ಬಿದ್ದು ಇರಾನ್ ಇಸ್ರೇಲ್ ಮೇಲೆ ನಡೆಸಲು ಉದ್ದೇಶಿಸಿದಂತಹ ಅತಿ ದೊಡ್ಡ ಮತ್ತು ಇಲ್ಲಿಯವರೆಗಿನ ಫಿಯರ್ಸ್ಫುಲ್ ದಾಳಿಯನ್ನ ತಡೆ ಹಿಡಿದು ಕೂತಿದೆಯಂತೆ. ಯಾವುದೇ ಕ್ಷಣ ಇರಾನ್ ಮತ್ತೆ ಇಸ್ರೇಲ್ ಮೇಲೆ ತುಂಬಾ ಉಗ್ರವಾಗಿ ಬೀಳುವಂತಹ ಸಾಧ್ಯತೆಗಳಿದೆ. ಸೊ ಏನು ನಡೀತಾ ಇದೆ ಲೆಬನಾನ್ನಲ್ಲಿ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಪ್ಲಸ್ ಆ 4 ದೇಶಗಳು ಯಾವುವು ಇರಾನನ್ನು ತಡೆದು ಈಗ ಬೇಡ, ತಾಳ್ಮೆ ಇರಲಿ ಅಂತ ಹೇಳಿ ಅವರನ್ನು ಸೈಡ್ಗೆ ಇರುವ ಹಾಗೆ ಮಾಡಿರುವಂಥದ್ದು ಲೆಬನಾನ್ ಯುದ್ಧದಲ್ಲಿ, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊನ್ನೆ ಅಮೆರಿಕ ಪಾಕಿಸ್ತಾನದ ಕಾಲಿಗೆ ದುಂಬಾಲು ಬಿದ್ದು ಬೇಡ್ಕೊಂಡು, ಹೀಗಂತ ನಾನು ಹೇಳ್ತಿಲ್ಲ, ನೀವು ಹೇಳ್ತಿರೋದಲ್ಲ, ಅಮೆರಿಕದ ಮಾಧ್ಯಮಗಳು ಹೇಳ್ತಿರೋದು, ಅಮೆರಿಕದ ಮಾಧ್ಯಮಗಳೇ ಹೇಳ್ತಿರೋದು, ಇರಾನ್ಗೆ ಯುದ್ಧ ವಿರಾಮ ಬೇಕಾಗಿರಲಿಲ್ಲ, ಅಮೆರಿಕಾಗೆ ಬೇಕಾಗಿತ್ತು. ಅಮೆರಿಕ ಪಾಕಿಸ್ತಾನದ ಹತ್ರ ಗೋಗರೆದು ಯುದ್ಧ ವಿರಾಮಕ್ಕೆ ಇರಾನನ್ನು ಕರ್ಕೊಂಡು ಬರುವಂತೆ ನೋಡ್ಕೊಳ್ತು ಅಂತ ಅಮೆರಿಕದ ಮಾಧ್ಯಮಗಳು ಹೇಳ್ತಾ ಇರೋದು. ಸೊ ಪಾಕಿಸ್ತಾನದ ಕಾಲಿಗೆ ಬಿದ್ದು ಯುದ್ಧ ವಿರಾಮ ಮಾಡಿಸ್ಕೊಂಡ್ರು. ಆ ಯುದ್ಧ ವಿರಾಮದಲ್ಲಿ ಪಾಕಿಸ್ತಾನ ಒಂದು ಗೇಮ್ ಆಡ್ತು. ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಏನು ಅಂದರೆ, ಇರಾನ್ಗೆ ಹೇಳಬೇಕಾಗಿದ್ದೇ ಅದಕ್ಕೆ ಹೇಳ್ತು, ಅಮೆರಿಕಾಗೆ ಏನು ಹೇಳಬೇಕು ಅದಕ್ಕೆ ಹೇಳ್ತು. ಇಬ್ಬರಿಗೂ ಸಹ ಒಂದೇ ಮಾತು ಹೇಳಲಿಲ್ಲ, ಒಂದೇ ಷರತ್ತುಗಳನ್ನು ಇಬ್ಬರಿಗೂ ಹಂಚ್ಕೊಳ್ಳಿಲ್ಲ ಅದು ಪಾಕಿಸ್ತಾನ. ಇವರಿಗೆ ಖುಷಿಯಾಗೋ ಷರತ್ತು ಮಾತು ಇವರಿಗೆ, ಅವರಿಗೆ ಖುಷಿಯಾಗೋ ಷರತ್ತು ಮಾತು ಅವರಿಗೆ ಹೇಳಿ ಮಧ್ಯದಲ್ಲಿ ನಿಂತ್ಕೊಂಡು ದೊಡ್ಡ ಸೂಪರ್ ಪವರ್ ಥರ ಅಥವಾ ವಿಶ್ವಜ್ಞಾನಿ ಥರ, ವಿಶ್ವಗುರು ಥರ ನಾನು ಯುದ್ಧ ವಿರಾಮ ಮಾಡಿಸ್ಬಿಟ್ಟೆ ಅಂತ ಭಿಕಾರಿ ಪಾಕಿಸ್ತಾನ ಬಿಲ್ಡಪ್ ತಗೊಳ್ತು. ಬಟ್ ಆಮೇಲೆ ಅದು ಎಲ್ಲ ಎಡವಟ್ಟಾಯಿತು. ಮುಖ್ಯವಾಗಿ ಎಡವಟ್ಟಾಗಿದ್ದು ಲೆಬನಾನ್ ವಿಚಾರದಲ್ಲಿ. ಇರಾನ್ಗೆ ಕೊಟ್ಟಂತಹ ಡ್ರಾಫ್ಟ್ನಲ್ಲಿ, ಪಾಕಿಸ್ತಾನ ಇರಾನ್ಗೆ ಕೊಟ್ಟಂತಹ ಡ್ರಾಫ್ಟ್ನಲ್ಲಿ ಲೆಬನಾನ್ ಮೇಲೆ ದಾಳಿ ನಡೆಸುವ ಹಾಗಿಲ್ಲ. ಲೆಬನಾನ್ ಮಾತ್ರ ಅಲ್ಲ, ಇರಾನ್ನ ಮಿತ್ರ ಪಡೆಗಳು ಎಲ್ಲೆಲ್ಲಿದ್ದಾವೋ ಆ ಎಲ್ಲ ಕಡೆಗಳಲ್ಲೂ ಯುದ್ಧ ನಿಲ್ಲಬೇಕು ಅಂತ ಇರಾನ್ ಷರತ್ತಿಟ್ಟಿತ್ತು. ಅದನ್ನು ಅಮೆರಿಕ ಒಪ್ಕೊಂಡಿದೆ ಅಂತ ಇರಾನ್ಗೆ ಪಾಕಿಸ್ತಾನ ಹೇಳ್ತು. ಆದರೆ ಅಮೆರಿಕಾಗೆ ಅದನ್ನು ಒಪ್ಸಿರ್ಲಿಲ್ಲ ಪಾಕಿಸ್ತಾನ, ಸುಮ್ಮನೆ ಹೇಳ್ಬಿಡ್ತಿಲ್ಲ. ಸೊ ಇರಾನ್ ಪ್ರಕಾರ ಲೆಬನಾನ್ ಮೇಲೆ ಇಸ್ರೇಲ್ ಇನ್ನ ಮೇಲೆ ದಾಳಿ ನಡೆಸಲ್ಲ. ಅಟ್ಲೀಸ್ಟ್ ಈ 2 ವಾರಗಳು ಏನು ಯುದ್ಧ ವಿರಾಮ ಆಗಿದೆ ಅಲ್ಲಿಯವರೆಗೆ ದಾಳಿ ನಡೆಸಲ್ಲ ಅಂತ ನಂಬಿತ್ತು ಇರಾನ್. ಈ ಕಡೆ ಅಮೆರಿಕಕ್ಕೆ ಆ ವಿಚಾರವನ್ನೇ ಪಾಕಿಸ್ತಾನ ಪ್ರಸ್ತಾಪ ಮಾಡಲಿಲ್ಲ. ಅವರು ಕೊಟ್ಟ ಡ್ರಾಫ್ಟಲ್ಲಿ ಲೆಬನಾನ್ ಪದನೇ ಇಲ್ಲ. ಅವ್ರ ಪ್ರಕಾರ ಲೆಬನಾನ್ ವಿಚಾರ ಇಲ್ಲವೇ ಇಲ್ಲ ಈ ಯುದ್ಧ ವಿರಾಮದಲ್ಲಿ. ಅದನ್ನೇ ಇಸ್ರೇಲ್ ಮಿಸ್ಯೂಸ್ ಮಾಡ್ಕೊಳ್ತು. ಇಸ್ರೇಲ್ಗೆ ನರಮೇಧ ನಡೆಸೋದ್ರಲ್ಲಿ ಬಹಳ ಖುಷಿ, ವಿಕೃತ ಆನಂದ. ಅದಕ್ಕೆ ಲೆಬನಾನ್ ಪದ ಇಲ್ಲ ಅನ್ನೋದು ಯಾವಾಗ ಕನ್ಫರ್ಮ್ ಆಯಿತು, ಅದಕ್ಕೆ ಅಮೆರಿಕ ಬಳಿ ಇರೋ ಡ್ರಾಫ್ಟಲ್ಲಿ ಲೆಬನಾನ್ ಮೇಲೆ ಬಿತ್ತು. ದಕ್ಷಿಣ ಲೆಬನಾನ್ಗೆ ಸೈನ್ಯವನ್ನು ನುಗ್ಗಿಸಿದ್ರು, ಮಿಸೈಲ್ಗಳನ್ನು ಬಿಟ್ಟರು, ರಾಕೆಟ್ಗಳನ್ನು ಬಿಟ್ಟರು, ಏನೆಲ್ಲ ಸಾಧ್ಯನೋ ಎಲ್ಲ ಬಳಸಿ ಅಟ್ಯಾಕ್ ಮಾಡಿದ್ರು. ನಗರ, ಜನವಸತಿ ಪ್ರದೇಶ ಇರುವಂತಹ ನಗರಗಳು, ಅಂಥ ನಗರಗಳ ಮೇಲೆ ದಾಳಿಯನ್ನು ನಡೆಸ್ತು ಇಸ್ರೇಲ್. ಆ ದಾಳಿಯಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಒಂದೇ ದಿನದ ದಾಳಿಯಲ್ಲಿ 300ಕ್ಕೂ ಹೆಚ್ಚು ಜನ ಸತ್ತು ಹೋಗಿದ್ದಾರೆ. ಅದರಲ್ಲಿ ಅತಿ ಹೆಚ್ಚು ಜೀವ ಕಳ್ಕೊಂಡಿರೋದು ಮಕ್ಕಳು ಮತ್ತು ಮಹಿಳೆಯರು. ಇನ್ನು ಕಳೆದ 3-4 ದಿನಗಳ ದಾಳಿಯಲ್ಲಿ 450ಕ್ಕಿಂತ ಹೆಚ್ಚು ಜನ ಪ್ರಾಣ ಕಳ್ಕೊಂಡಿದ್ದಾರೆ. 3000ಕ್ಕಿಂತ ಹೆಚ್ಚು ಜನ ಗಂಭೀರವಾಗಿ ಆಸ್ಪತ್ರೆಗಳಲ್ಲಿದ್ದಾರೆ. ಲೆಬನಾನ್ನಲ್ಲಿ ಒಂದೊಂದು ಬೀದಿ, ಒಂದೊಂದು ಮನೆ ಎಲ್ಲ ಕೆಡುವುದಂಗೆ ಬಿದ್ದಿದ್ದಾವೆ.
ಅಷ್ಟು ಮಿಸೈಲ್ ಅಟ್ಯಾಕ್ಗಳು. ಇಸ್ರೇಲ್ ಆರ್ಮಿನೇ ನುಗ್ಗಿಸ್ಬಿಟ್ಟಿದೆ. IDF, ಇಸ್ರೇಲ್ ಡಿಫೆನ್ಸ್ ಫೋರ್ಸಸ್, ಅವ್ರನ್ನೂ ನುಗ್ಸಿದೆ. ಮೊಸಾದ್ ಒಂದು ಕಡೆ ಕುತಂತ್ರಗಳನ್ನು ಮಾಡ್ತಾ ಇದೆ. ಇಷ್ಟರ ನಡುವೆ ಪಾಪ ಆ ಲೆಬನಾನ್ನ ಜನತೆ, ಇವರು ಯುದ್ಧ ಮಾಡೋದಿದ್ರೆ ಹಿಜ್ಬುಲ್ಲಾ ಮೇಲೆ ಮಾಡಬೇಕು. ಹಿಜ್ಬುಲ್ಲಾ ತಾನೇ ಇವ್ರ ಮೇಲೆ ದಾಳಿ ನಡೆಸ್ತಿರೋದು. ಇಲ್ಲ, ಅಮಾಯಕ ಜನರನ್ನು ಕೊಲ್ಲೋದೇ ಇಸ್ರೇಲ್ಗೆ ಖುಷಿ. ಸೊ ಆ ಅಮಾಯಕ ಜನರನ್ನು ಆ ರೀತಿ ಹಿಂಸಿಸ್ತಾ ಇದೆ. ಆಲ್ರೆಡಿ 10 ಲಕ್ಷ ಲೆಬನೀಸ್ ದಕ್ಷಿಣ ಲೆಬನಾನ್ನಿಂದ, ದೇಶದ ದಕ್ಷಿಣ ಭಾಗದಿಂದ, ದಕ್ಷಿಣದ ಲೆಬನಾನ್ನಿಂದ ಉತ್ತರದ ಭಾಗಕ್ಕೆ ಗುಳೆ ಹೋಗಿ ಆಗಿದೆ. 10 ಲಕ್ಷ ಜನ ಬಿಕಾಸ್ ಆಫ್ ದಿಸ್ ವಾರ್. ಈ ವಾರ್ ಕಾರಣಕ್ಕಾಗಿ, ಇಸ್ರೇಲ್ ಮಾಡಿರೋ ಕುತಂತ್ರದ ಕಾರಣಕ್ಕಾಗಿ. ಆದರೂ ಇದಕ್ಕೆ ಸಮಾಧಾನ ಇಲ್ಲ. ಲ್ಯಾಂಡ್ ಆರ್ಮಿನೂ ನುಗ್ಸಿದೆ, ಏರ್ಫೋರ್ಸನ್ನು ಬಳಸ್ತಾ ಇದೆ, ಮಿಸೈಲ್ಗಳನ್ನು ಬಿಡ್ತಾ ಇದೆ, ಏನೆಲ್ಲ ಸಾಧ್ಯ ಇದೆ ಬಿಡ್ತಾ ಇದೆ. ಅದರ ಮೇಲೆ ವೈಟ್ ಫಾಸ್ಫರಸ್ ಅನ್ನುವಂತಹ ಕೆಮಿಕಲನ್ನು ಸಹ ಬಳಸ್ತಾ ಇದೆ ಅನ್ನುವಂತಹ ಆರೋಪಗಳನ್ನು ಲೆಬನಾನ್ ಮಾಡ್ತಾ ಇದೆ. ಈಗ ವೈಟ್ ಫಾಸ್ಫರಸ್, ಈ ಹಿಂದೆ ಸಹ ಅದೇ ಆರೋಪಗಳು ಇಸ್ರೇಲ್ ಮೇಲೆ ಬಂದಿತ್ತು, ಮತ್ತೆ ಬರ್ತಿದೆ ಈಗ. ಸೊ ಇದೆಲ್ಲ ನೋಡಿದಂತಹ ಇರಾನ್ ಯುದ್ಧ ವಿರಾಮಕ್ಕೆ ಬೆಂಕಿ ಬಿತ್ತು. ನಾವು ಇಸ್ರೇಲ್ ಮೇಲೆ ಇಲ್ಲಿಯವರೆಗೆ ಮಾಡದ ದೊಡ್ಡ ದಾಳಿಯನ್ನು, ಅಷ್ಟು ದೊಡ್ಡ ದಾಳಿಯನ್ನು ಇಸ್ರೇಲ್ ಮೇಲೆ ಮಾಡೇ ತಿರ್ತೀವಿ ಅಂತ ಪಟ್ಟು ಹಿಡಿದಂತೆ ಕೂತ್ಕೊಳ್ತಂತೆ. ಅಲ್ಲಿಂದ ಬರ್ತಿರೋ ಮಾಹಿತಿಯ ಪ್ರಕಾರ ಮುಜ್ತಬಾ ಖಾಮಿನಿ ಆದೇಶ ಕೊಟ್ಟುಬಿಟ್ರು IRGCಗೆ, ದಾಳಿ ಮಾಡಿ ಇಸ್ರೇಲ್ ಮೇಲೆ, ಯುದ್ಧ ವಿರಾಮ ಮುರಿದೋಗ್ಲಿ, ತೊಂದರೆ ಇಲ್ಲ. ಆದರೆ ದಾಳಿ ಹೇಗಿರಬೇಕು ಅಂದರೆ, ಇಸ್ರೇಲ್ಗೆ ಇಲ್ಲಿಯವರೆಗೆ ಅಂಥ ದಾಳಿ ಆಗಿರಬಾರ್ದು, ಆ ರೀತಿಯಾದಂತಹ ಕಾನ್ಸಂಟ್ರೇಟೆಡ್ ದಾಳಿ ಆಗಬೇಕು ಅಂತ ಮುಜ್ತಬಾ ಖಾಮಿನಿ IRGCಗೆ ಆದೇಶ ಕೊಟ್ಟರಂತೆ. ಬಟ್ ಈ ವಿಚಾರ 4 ದೇಶಗಳ ಕಿವಿಗೆ ಬಿತ್ತು. ಅದರಲ್ಲೂ ವಿಶೇಷವಾಗಿ ಮಧ್ಯಸ್ಥಿಕೆ ವಹಿಸಿದಂತಹ ಪಾಕಿಸ್ತಾನದ ಕಿವಿಗೆ ಬಿತ್ತು. ಪಾಕಿಸ್ತಾನದ ಕಡೆಯಿಂದ ಇರಾನ್ಗೆ ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್, ಬೇಡ ಬೇಡ ಬೇಡ, ಹೇಗೂ ಮಾತುಕತೆಗಳು 1-2 ದಿನದಲ್ಲಿ ಆರಂಭ ಆಗ್ತಿದ್ದಾವೆ, ಅಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡೋಣ, ಪೂರ್ಣ ವಿರಾಮಕ್ಕೆ ಒಂದು ಅವಕಾಶ ಕಲ್ಪಿಸ್ಕೊಡೋಣ. ನೀವೀಗ ಕೋಪ ಮಾಡ್ಕೊಂಡು ಅಲ್ಲಿ ದಾಳಿ ನಡೆಸಿದ್ರೆ ಯುದ್ಧ ವಿರಾಮ ಮುರಿದು ಹೋಗುತ್ತೆ, ಮತ್ತು ಯುದ್ಧ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡುತ್ತೆ, ಅದು ಯಾರಿಗೂ ಒಳ್ಳೆಯದಲ್ಲ ಅಂತ ಪಾಕಿಸ್ತಾನ ಹೇಳುತ್ತಂತೆ. ಪಾಕಿಸ್ತಾನ ಇಷ್ಟೆಲ್ಲ ಹೇಳ್ತಾ ನಿಜವಾಗ್ಲೂ ಅನ್ನೋದೇ ಆಶ್ಚರ್ಯ. ಯಾಕಂದ್ರೆ ಅದೊಂದು ಲೂಸ್ ಕಂಟ್ರಿ, ಅದು ಭಿಕಾರಿ ದೇಶ. ಹಾಗಾಗಿ ನನಗೆ ಡೌಟ್ ಇರುತ್ತೆ. ಬಟ್ ಬಂದಿರೋ ನ್ಯೂಸ್ ಹೇಳ್ತಾ ಇದ್ದೀನಿ, ಪಾಕಿಸ್ತಾನ. ಆದರೆ ಅದರ ಜೊತೆಗೆ ಇನ್ನೂ 3 ದೇಶಗಳನ್ನು ಪಾಕಿಸ್ತಾನ ಕಾಂಟ್ಯಾಕ್ಟ್ ಮಾಡಿ, ನೀವು ಸಹ ಹೇಳಿ ಇರಾನ್ಗೆ, ನೀವು ಹೇಳಿ ಅಂತ ಹೇಳಿತ್ತು. ಯಾರು ಆ 3 ದೇಶಗಳು? ಇನ್ನು ಈಜಿಪ್ಟು, ತುರ್ಕಿ, ಸೌದಿ ಅರೇಬಿಯಾ. ಈ 3 ಪ್ಲಸ್ ಪಾಕಿಸ್ತಾನ, 4 ದೇಶಗಳು ಇರಾನ್ಗೆ ದುಂಬಾಲು ಬಿದ್ದು, ಬೇಡ ಈಗ ದಾಳಿ ನಡೆಸೋದು ನೀವು ಇಸ್ರೇಲ್ ಮೇಲೆ, ಯುದ್ಧ ವಿರಾಮದಲ್ಲಿದ್ದೀರಿ, ಸ್ವಲ್ಪ ಸಮಯ ಇರಲಿ, ತಾಳ್ಮೆ ಇರಲಿ, ನಂತರ ನೋಡ್ಕೊಳ್ಳಿರಂತೆ, ಮೊದಲಿಗೆ ಶಾಂತಿ ಸ್ಥಾಪನೆ ಕಡೆಗೆ ನಾವೆಲ್ಲರೂ ಪ್ರಯತ್ನ ಮಾಡೋಣ, ಇದನ್ನು ಸಹ ಅಲ್ಲಿ ಮೀಟಿಂಗಲ್ಲಿ ಇಡೋಣ ಶಾಂತಿ ಮಾತುಕತೆಗಳ ಸಂದರ್ಭದಲ್ಲಿ ಅಂತ ಹೇಳಿ ಇರಾನನ್ನು ಒಪ್ಪಿಸಿದ ನಂತರನೇ ಇರಾನ್ ಆ ದಾಳಿಯನ್ನು ಸದ್ಯಕ್ಕೆ ತಡೆ ಹಿಡಿದಿದೆ, ಹಿಂದೆಗೆದುಕೊಂಡಿಲ್ಲ, ತಡೆ ಹಿಡಿದಿದೆ. ಯಾವುದೇ ಕ್ಷಣ ಲೆಬನಾನ್ ಮೇಲೆ ಇನ್ನೊಂದು ದಾಳಿ ಆ ಮಟ್ಟದ್ದಾದರೆ ಖಂಡಿತ IRGC ಇಸ್ರೇಲ್ ಮೇಲೆ ದಾಳಿ ಮಾಡುತ್ತೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. IRGC ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ. ಇಲ್ಲಿಯವರೆಗೆ ನಾವು ಇತಿಹಾಸದಲ್ಲಿ ಯಾರ ಮೇಲೂ ಮಾಡಿದಂತಹ ದಾಳಿಯನ್ನು, ಇರಾನ್ ಇತಿಹಾಸದಲ್ಲೇ, IRGC ಇತಿಹಾಸದಲ್ಲೇ ಯಾರ ಮೇಲೂ ಮಾಡಿದಷ್ಟು ತೀವ್ರತರವಾದ ದಾಳಿಯನ್ನು ನಾವು ಇಸ್ರೇಲ್ ಮೇಲೆ ಮಾಡ್ತೀವಿ ಅಂತ ಆ ಕಡೆಯಿಂದ ಗುಡುಗಿದ್ದಾರೆ ಅವರು, ಆ ಕಡೆಯಿಂದ ಗುಡುಗಿದ್ದಾರೆ. ಸೊ ಇದಿಷ್ಟು ಲೆಬನಾನ್ ವಿಚಾರವಾಗಿ ಮಿಸ್ಯೂಸ್ ಮಾಡ್ಕೊಳ್ತಾ ಇದೆಯಲ್ಲ ಇಸ್ರೇಲ್, ನರಹತ್ಯೆ ನಡೆಸ್ತಾ ಇದೆಯಲ್ಲ ಇಸ್ರೇಲ್, ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೆ ಬಂದಿರೋ ಸುದ್ದಿ ಮತ್ತು IRGC ಇರಾನ್ ಪ್ರತಿ ದಾಳಿ ತೀವ್ರತರವಾದಂತಹ, ಇಲ್ಲಿಯವರೆಗೆ ನಡೆಯದ ಮಟ್ಟಕ್ಕೆ ದೊಡ್ಡ ದಾಳಿ ನಡೆಸೋದಕ್ಕೆ ಮುಂದಾಗಿತ್ತು. ಆದರೆ ಪಾಕಿಸ್ತಾನ, ತುರ್ಕಿ, ಈಜಿಪ್ಟ್ ಮತ್ತು ಸೌದಿ ಅರೇಬಿಯಾ ಆ ಒಂದು ಪ್ರಯತ್ನವನ್ನು ತಡೆ ಹಿಡಿದಿದ್ದಾರೆ. ಯಾಕಂದರೆ ಸೀಸ್ ಫೈರ್ ಇದೆ, ಮಾತುಕತೆ ಪೆಂಡಿಂಗ್ ಇದೆ, ಅದು ಮುಗೀಲಿ, ಅವಕಾಶ ಮಾಡಿಕೊಡಿ ಶಾಂತಿಗೆ ಅಂತ ಅವರು ಕೇಳ್ಕೊಂಡಿದ್ದಕ್ಕೆ IRGC ಇರಾನ್ ತಡೆದು ಇಟ್ಕೊಂಡಿದ್ದಾರೆ, ನಿಲ್ಲಿಸಿಲ್ಲ ಅಥವಾ ಕ್ಯಾನ್ಸಲ್ ಮಾಡ್ಕೊಂಡಿಲ್ಲ ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.